ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ FSSAI ಸರ್ಟಿಫಿಕೇಟ್ ಆ್ಯಂಡ್ ರಿಜಿಸ್ಟ್ರೇಷನ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ ಹಾಗೆ FSSAI ರಿಜಿಸ್ಟ್ರೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಆಹಾರ ಉತ್ಪಾದನೆ, ಮಾರಾಟ, ಹೋಟೆಲ್, ಬೇಕರಿ, ಟೀ ಸ್ಟಾಲ್, ಹೋಮ್ ಫುಡ್ ಬಿಸ್ನೆಸ್ ಸೇರಿದಂತೆ ಯಾವುದೇ ಆಹಾರ ಸಂಬಂಧಿತ ವ್ಯವಹಾರ ನಡೆಸಲು FSSAI ಫುಡ್ ಲೈಸೆನ್ಸ್ ಅಥವಾ ನೋಂದಣಿ ಕಡ್ಡಾಯವಾಗಿದೆ. ತುರ್ತು ಅಗತ್ಯವಿರುವ ವ್ಯಾಪಾರಿಗಳಿಗೆ ತತ್ಕಾಲ್ ಫುಡ್ ಲೈಸೆನ್ಸ್ ನೋಂದಣಿ ಸೇವೆ ಮೂಲಕ ಅರ್ಜಿ ಸಲ್ಲಿಸಿ ಅಗತ್ಯ ದಾಖಲೆಗಳನ್ನು ಶೀಘ್ರವಾಗಿ ಪ್ರಕ್ರಿಯೆಗೊಳಿಸಲು ಸಹಾಯ ದೊರೆಯುತ್ತದೆ. ಇದರಿಂದ ನಿಮ್ಮ ಆಹಾರ ವ್ಯವಹಾರವನ್ನು ಕಾನೂನುಬದ್ಧವಾಗಿ ಆರಂಭಿಸಲು ಹಾಗೂ ಗ್ರಾಹಕರ ವಿಶ್ವಾಸವನ್ನು ಹೆಚ್ಚಿಸಲು ಅನುಕೂಲವಾಗುತ್ತದೆ. FSSAI ನಿಯಮಗಳ ಪ್ರಕಾರ ಎಲ್ಲ ಆಹಾರ ವ್ಯವಹಾರ ನಿರ್ವಹಣಾಧಿಕಾರಿಗಳು ತಮ್ಮ ವ್ಯವಹಾರದ ಸ್ವರೂಪಕ್ಕೆ ಅನುಗುಣವಾಗಿ ನೋಂದಣಿ ಅಥವಾ ಲೈಸೆನ್ಸ್ ಪಡೆಯಬೇಕಾಗಿದೆ. ಈಗ FSSAI ಸರ್ಟಿಫಿಕೇಟ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ FSSAI ಸರ್ಟಿಫಿಕೇಟ್ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಿ. ಅಪ್ಲಿಕೆಂಟ್ ನೇಮ್ನಲ್ಲಿ ಬಂದು ನಿಮ್ಮ ಅಪ್ಲಿಕೆಂಟ್ನ ಫುಲ್ ನೇಮನ್ನು ಎಂಟರ್ ಮಾಡಿ, ಹಾಗೆ ಬಿಸ್ನೆಸ್ ನೇಮನ್ನು ಎಂಟರ್ ಮಾಡಿ. ನಂತರ ಅಪ್ಲಿಕೆಂಟ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಇದಾದ ನಂತರ ಆಲ್ಟರ್ನೇಟಿವ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ನಂತರ ಅಪ್ಲಿಕೆಂಟ್ನ ಮೇಲ್ ಐಡಿಯನ್ನು ಎಂಟರ್ ಮಾಡಿ. ಇದಾದ ನಂತರ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಟೈಪ್ ಆಫ್ ಬಿಸ್ನೆಸ್ ಅನ್ನು ಎಂಟರ್ ಮಾಡಿ, ಹಾಗೆ ಅಪ್ಲಿಕೆಂಟ್ನ ಅಡ್ರೆಸ್ ಅನ್ನು ಎಂಟರ್ ಮಾಡಿ. ಇದಾದ ನಂತರ ಶಾಪ್ ಅಡ್ರೆಸ್ ಅನ್ನು ಎಂಟರ್ ಮಾಡಿ. ನಂತರ ಅಪ್ಲಿಕೆಂಟ್ನ ಆಧಾರ್ನ PDF ಫೈಲ್ ಅನ್ನು ಅಪ್ಲೋಡ್ ಮಾಡಿ, ಹಾಗೆ ಅಪ್ಲಿಕೆಂಟ್ನ ಫೋಟೋವನ್ನು ಅಪ್ಲೋಡ್ ಮಾಡಿ. ನಂತರ ಶಾಪ್ ಫೋಟೋವನ್ನು ಅಪ್ಲೋಡ್ ಮಾಡಿ. ಕೊನೆಯದಾಗಿ ಸಬ್ಮಿಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ವಿತ್ ಪೇಮೆಂಟ್ಸ್ ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಜನರೇಟ್ ಆಗಿ ಅಕ್ನಾಲೆಜ್ಮೆಂಟ್ ಇಲ್ಲಿ ವ್ಯೂ ಆಗುತ್ತೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.